ವೀಕ್ಷಕರೇ ನಮಸ್ಕಾರ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಕಳೆದ ಕೆಲ ದಿನಗಳಿಂದ ಗಮನಿಸ್ತಾ ಇದ್ದೀರಾ. ಒಂದು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಸಿದ್ದರಾಮಯ್ಯ ಅವರು ಬಿಡಂಗಿಲ್ಲ, ಆ ಕಡೆ ಡಿ.ಕೆ. ಶಿವಕುಮಾರ್ ಅವರು ಅದೆಂಗ್ ಬಿಡಲ್ವೋ ನಾನು ನೋಡ್ತೀನಿ ಅಂತ ಹೇಳಿ, ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳ ಹೇಳಿಕೆಗಳು ಡಿ.ಕೆ.ಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೂ ಪರವಾಗಿಲ್ಲ, ಇನ್ ಕೇಸ್ ಕೆಳಗಿಳಿಬೇಕಾದಂತಹ ಪರಿಸ್ಥಿತಿ ಬಂದ್ರೆ ಪರಮೇಶ್ವರ್ ಅವರೇ ಸಿಎಂ ಆಗಲಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಡಿ.ಕೆ.ಗೆ ಡಿಚ್ಚಿ ಕೊಡೋ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡಿ, ಈಗೇನಾಗ್ತಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ 35ರಿಂದ 38 ಜನ ಶಾಸಕರು ಪಕ್ಷದ ವಿರುದ್ಧ ಸಿಡಿದೆದ್ದಿದ್ದಾರೆ. ನಮ್ಮನ್ನ ಮಂತ್ರಿ ಮಾಡ್ತಿರೋ ಇಲ್ವೋ, ಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಬೀಳಿಸ್ತೀವಿ, ಹುಷಾರಾಗಿರಿ. ಎಷ್ಟು ವರ್ಷ ಅಂತ ಕಾಯೋದು ಸ್ವಾಮಿ ನಾವೂನು? ಡೆಲ್ಲಿಗೆ ಹೋಗ್ತೀವಿ ಬರ್ತೀವಿ, ಹೋಗ್ತೀವಿ ಬರ್ತೀವಿ. ಇಲ್ಲಿ ನೀವು ಕುರ್ಚಿ ಬಿಡಲ್ಲ ಅಂತೀರಾ, ಅವ್ರು ಅದೆಂಗ್ ಬಿಡಲ್ವೋ ಅಂತಾರೆ. ಸಂಪುಟ ಪುನರ್ರಚನೆನೂ ಆಗ್ತಿಲ್ಲ, ಸಂಪುಟ ವಿಸ್ತರಣೆನೂ ಆಗ್ತಾ ಇಲ್ಲ. ಹಿಂಗಾದ್ರೆ ನಾವೇನ್ ಮಾಡೋದು? ನಮಗದೆಲ್ಲ ಗೊತ್ತಿಲ್ಲ. ಯಾರಾದ್ರೂ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇನೇ ಮುಂದುವರಿಲಿ 2 ವರ್ಷ, ನಮಗದು ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಮಂತ್ರಿ ಪಟ್ಟ. ನಾವು ಮಂತ್ರಿ ಆಗಬೇಕು. ಅದು ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಆದ್ರೆ ನಮಗೇನು ಅಭ್ಯಂತರ ಇಲ್ಲ. ಚೇಂಜ್ ಮಾಡಿ ಬೇರೆಯವರು ಮುಖ್ಯಮಂತ್ರಿ ಆಗ್ತಾರಾ? ಡಿ.ಕೆ.ನಾದ್ರೂ ಆಗ್ಲಿ, ಪರಮೇಶ್ವರ್ ಅವರು ಆದ್ರೂ ಆಗ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಾದ್ರೂ ಆಗ್ಲಿ, ಇನ್ನು ಬೇರೆ ಯಾರಾದ್ರೂ ಆಗ್ಲಿ, ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ನಮ್ಮದು ಒಂದೇ ಉದ್ದೇಶ, ನಾವು ಮಂತ್ರಿ ಆಗಬೇಕು. ಕಳೆದ ಬಾರಿ 25ಕ್ಕೂ ಹೆಚ್ಚು ಜನ ದೆಹಲಿಯ ದಂಡಯಾತ್ರೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳು. ಆದರೆ ಈಗ 30ಕ್ಕಿಂತ ಹೆಚ್ಚು ಅಂದ್ರೆ 35ರಿಂದ 38 ಜನ ಶಾಸಕರು ದೆಹಲಿ ದಂಡಯಾತ್ರೆಗೆ ರೆಡಿ ಆಗಿದ್ದಾರೆ. ನೋಡಿ, ಒಂದ್ ಕಡೆ ಹೈಕಮಾಂಡ್ ಕೂಡ ಇಕ್ಕಟ್ಟಲ್ಲಿ ಸಿಲುಕಾಕೊಂಡಿದೆ. ಈಗೇನಾದ್ರೂ ಸಂಪುಟ ಪುನರ್ರಚನೆ ಮಾಡಿದ್ರೆ ಅಥವಾ ವಿಸ್ತರಣೆ ಮಾಡಿದ್ರೂ ಕಷ್ಟ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನಿರಲ್ಲ, ಮಾಡ್ಲಿಲ್ಲ ಅಂದ್ರೂ ಕಷ್ಟ. ಶಾಸಕರುಗಳು ರೊಚ್ಚಿಗೆದ್ದು ಬಿಡ್ತಾರೆ. ಯಾವ ಟೈಮಲ್ಲಿ ಬೇಕಾದ್ರೂ ಸರ್ಕಾರ ಬಿದ್ದೋಗಬಹುದು. ಸೊ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಡಿ.ಕೆ.ನ ತಗೊಂಬಂದ್ ಕೂರ್ಸಕ್ಕೂ ಆಗಲ್ಲ. ಸಿದ್ದರಾಮಯ್ಯ ಅವರು ಸುಮ್ಮನಿರಲ್ಲ, ಅವ್ರ ಬಣದವ್ರು ಸುಮ್ಮನಿರೋದಿಲ್ಲ. ಈಗ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆಯಲ್ಲ, 3 ವರ್ಷ ಆಗೋಯ್ತು, ಇನ್ನು ಉಳಿದಿರೋದು 2 ವರ್ಷ. ಹಂಗೂ ಹಿಂಗೂ ಮಾಡಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಬಿಡಕ್ಕೂ ಆಗಲ್ಲ. ಸೊ ಹಾಗಾಗಿ ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡು. ಖಡಕ್ಕಾಗೆ ವಾರ್ನಿಂಗ್ ಮಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಇನ್ನೊಂದಿಷ್ಟು ಜನ ಶಾಸಕರುಗಳು. ಯಾಕಂದ್ರೆ 3 ಬಾರಿ 4 ಬಾರಿ MLA ಆಗಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ನಾವ್ಯಾವಾಗ ಸ್ವಾಮಿ ಆಗೋದು? 3 ಬಾರಿ ಶಾಸಕರಾಗಿದ್ದೀವಿ, 4 ಬಾರಿ ಶಾಸಕರಾಗಿದ್ದೀವಿ, ಪಕ್ಷವನ್ನ ಸಂಘಟನೆ ಮಾಡಿದ್ದೀವಿ, ಅಧಿಕಾರಕ್ಕೆ ತಂದಿದ್ದೀವಿ, ಪಕ್ಷಕ್ಕೋಸ್ಕರ ಇಷ್ಟು ವರ್ಷ ದುಡಿದಿದ್ದೀವಿ. ಹಾಗಾಗಿ ನಮಗೂ ಇನ್ಯಾವಾಗ ಅವಕಾಶ ಸಿಗುತ್ತೆ? ಇನ್ನು ಉಳಿದಿರೋದು 2 ವರ್ಷ. ಇವರಿಬ್ರು ಸಿಎಂ ವಿಚಾರಕ್ಕೆ ಕಿತ್ತಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ? ಇವರಿಬ್ರು ಏನಾದ್ರೂ ಮಾಡ್ಕೊಳ್ಳಿ, ನಾವಂತೂ ಸಚಿವರಾಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಒಂದ್ ಕಡೆ ಯಾವಾಗ ಬೇಕಾದ್ರೂ ದೆಹಲಿಗೆ ಹೋಗ್ಬೋದು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಯಾವಾಗ ಬೇಕಾದ್ರೂ ರಾಹುಲ್ ಗಾಂಧಿ ಅವರು ಕರಿಬಹುದು. ಹಾಗಾಗಿ ಆ ವಿಚಾರ ಚರ್ಚೆ ಆಗತ್ತಾ, ಅಥವಾ ಸಂಪುಟ ಪುನರ್ರಚನೆ ವಿಚಾರ ಆಗತ್ತಾ, ಅಥವಾ ಸಂಪುಟ ವಿಸ್ತರಣೆ ಬಗ್ಗೆ ಏನಾದ್ರೂ ಆಗತ್ತಾ? ಒಟ್ಟಾರೆ ಸುಮಾರು ಸಂಪುಟದ ಕಾಂಗ್ರೆಸ್ ಸರ್ಕಾರದ 35ರಿಂದ 38 ಜನ ಶಾಸಕರು ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ನಾವು ಯಾವ ಟೀಮೂ ಅಲ್ಲ, ಸಿದ್ದರಾಮಯ್ಯ ಟೀಮೂ ಅಲ್ಲ, ಡಿ.ಕೆ. ಶಿವಕುಮಾರ್ ಅವ್ರ ಟೀಮೂ ಅಲ್ಲ, ಪರಮೇಶ್ವರ್ ಅವ್ರ ಟೀಮೂ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ಟೀಮೂ ಅಲ್ಲ. ನಾವು ಕಾಂಗ್ರೆಸ್ ಪಾರ್ಟಿಯ ಟೀಮ್. ನಾವು ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲಿ ಗೆದ್ದಿದ್ದೀವಿ, 3ರಿಂದ 4 ಬಾರಿ ಶಾಸಕರಾಗಿದ್ದೀವಿ, ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನಮಗೂ ಸಚಿವ ಸ್ಥಾನವನ್ನ ಕೊಡಿ. ಇನ್ನು ಎಷ್ಟು ವರ್ಷ ಕಾಯ್ಬೇಕು?
3 ವರ್ಷ ಆಗೋಯ್ತು, ಇನ್ನುಳಿದಿರುವಂತಹ 2 ವರ್ಷದಲ್ಲಿ ನಮಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ಕೊಡಿ ಅಂತ ಹೇಳಿ 38 ಜನ ಶಾಸಕರು ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹಾಗಾಗಿ ಈಗ ಒಂದಷ್ಟು ಜನ ಅಂತೂ 3-4 ಸಲ ದೆಹಲಿಯ ಅಂಗಳಕ್ಕೆ ಹೋಗಿ ಕದ ತಟ್ಟಿ ವಾಪಸ್ ಬಂದ್ರು. ಮತ್ತೊಂದಿಷ್ಟು ಜನ ಈಗ ಮತ್ತೊಮ್ಮೆ ರೆಡಿ ಆಗಿದ್ದಾರೆ. ಆಗ ಬರೀ 25 ಜನ ಹೋಗಿದ್ರು, ಈಗ 35ರಿಂದ 38 ಜನ ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅದರ ಜೊತೆಗೆ ಈ ಬಾರಿ ಹೈಕಮಾಂಡ್ಗೆ ಖಡಕ್ಕಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಪಂಚರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಬಂತು, ಬೈ ಎಲೆಕ್ಷನ್ ರಿಸಲ್ಟ್ ಬಂತು, ಡಿ.ಕೆ ಹುಟ್ಟುಹಬ್ಬ ಆಗೋಯ್ತು. ಡಿ.ಕೆ ಹುಟ್ಟುಹಬ್ಬಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಿ, ಅದು CM ಕುರ್ಚಿ ವಿಚಾರಕ್ಕೆ. 3 ವರ್ಷದ ಸಾಧನಾ ಸಮಾವೇಶ ಆಯ್ತು. ಹಾಗಾಗಿ ನಾವ್ಯಾವಾಗ ಆಗೋದು, ಸಂಪುಟದಲ್ಲಿ ನಮಗೆ ಯಾವಾಗ ಸ್ಥಾನಮಾನ, ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ ತಿಂಗಳ ಕೊನೆಯ ಒಳಗಡೆ ಒಂದು ಡಿಸೈಡ್ ಆಗಲೇಬೇಕು, ಇಲ್ಲಾಂದ್ರೆ ನಾವೇನು ಅನ್ನೋದನ್ನ ತೋರಿಸ್ತೀವಿ. B.K. ಹರಿಪ್ರಸಾದ್ ಅವರಿದ್ದಾರೆ, ರೂಪಾ ಶಶಿಧರ್ ಅವರಿದ್ದಾರೆ, ಸಲೀಂ ಅಹಮದ್ ಅವರು, ಅನಿಲ್ ಚಿಕ್ಕಮಾದು, ದೇಶಪಾಂಡೆ, ಬೇಳೂರು ಗೋಪಾಲಕೃಷ್ಣ ಅವರಂತೂ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇನ್ನೆಷ್ಟು ದಿನ ಕಾಯೋದು? ಅಶೋಕ್ ಪಟ್ಟಣ್ ಅವರು, HC ಬಾಲಕೃಷ್ಣ ಅವರೆಲ್ಲರೂ ಇಂಡೈರೆಕ್ಟ್ ಆಗಿ ಮಾತನಾಡ್ತಾ ಇದ್ದಾರೆ. ಸರ್ಕಾರ ಬೀಳಿಸ್ಬಿಡ್ತೀವಿ, ಹುಷಾರು, ನಮ್ಮನ್ನ ಸಚಿವರನ್ನಾಗಿ ಮಾಡಲೇಬೇಕು ಅಂತ ಹೇಳಿ. ಸೊ ಹಾಗಾಗಿ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡು ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದೆ. ಈ ಕಡೆ CM ಕುರ್ಚಿಯ ವಿಚಾರ, ಈ ಕಡೆ ಬಿಡ್ತಿಲ್ಲ, ಇವರು ಕುರ್ಚಿಯಿಂದ ಇಳಿತಾ ಇಲ್ಲ, ಇವರು ಬಿಡ್ತಾ ಇಲ್ಲ. ಈ ಕಡೆ ಡಿ.ಕೆ.ನ CM ಮಾಡಿದ್ರೆ ಸರ್ಕಾರ ಯಾವ ಟೈಮಲ್ಲಿ ಬಿದ್ದೋಗುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರ ಬಣದವರು ಯಾವ ಟೈಮಲ್ಲಿ ಕೈ ಕೊಡ್ತಾರೋ ಖಡಕ್ಕಾಗಿ ಹೇಳ್ಬಿಟ್ಟಿದಾರಂತೆ, ನೀವು ಕೆಳಗಡೆ ಇಳಿದ್ರೂ ಪರವಾಗಿಲ್ಲ, ನೀವು ಪರಮೇಶ್ವರ್ ಅವ್ರನ್ನ ಮಾಡ್ಬಿಡಿ, ಎಲ್ಲವೂ ಹಿಡಿತ ನಿಮ್ಮ ಕೈಯಲ್ಲಿರುತ್ತೆ, ಡಿ.ಕೆ.ಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಿ. ಬಟ್ ಇಲ್ಲಿರುವ 35ರಿಂದ 38 ಜನ ಶಾಸಕರು ಏನು ಹೇಳ್ತಾ ಇದ್ದಾರೆ, ಯಾರಾದರೂ CM ಆಗಲಿ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ನಮಗೆ ಸ್ಥಾನಮಾನ ಕೊಡಲಿ, ಬೇಡ ಬೇರೆ ಡಿ.ಕೆ.ನಾರು ಆಗಲಿ, ಪರಮೇಶ್ವರ್ ಅವರು ಆಗಲಿ, ಇನ್ನೊಬ್ರು ಯಾರು ಆಗಲಿ, ನಮ್ಮನ್ನ ಮಿನಿಸ್ಟ್ರು ಮಾಡಿ, ಇಷ್ಟೇ ನಮಗೆ ಬೇಕಾಗಿರೋದು ಅಂತ ಹೇಳಿ. ಸೊ ನೋಡೋಣ, ಈ ತಿಂಗಳು ಕೊನೆಯ ಒಳಗಡೆ 35ರಿಂದ 38 ಜನ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಯಾವ ರೀತಿ ಹೈಕಮಾಂಡ್ ಜೊತೆಗೆ ಮಾತುಕತೆ ಆಗುತ್ತೆ, ಹೈಕಮಾಂಡು ಸಂಪುಟ ವಿಸ್ತರಣೆ ಪುನರ್ರಚನೆಯ ಬಗ್ಗೆ ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಧನ್ಯವಾದ.